ಧೈರ್ಯ ಇದ್ದಿದ್ರೆ ಸಿಎಂ ಅವರು ಎದುರು ಓಡಬಾರ್ದು. ನೋಡಿ ವಿಧಾನ ಪರಿಷತ್ತಿಗೆ ಹೋಗ್ಲಿಕ್ಕೆ ಧೈರ್ಯ ಇದ್ದಿದ್ರೆ ಆದ ನಂತರ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಹೋಗ್ಬೇಕು. ಬಸಂತಪ್ಪ ಹೊಸದಾಗಿ ಏನ್ ಮಾಡಿದ್ದಾರೆ ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ನಾವು ಒಳ ಮೀಸಲಾತಿಯನ್ನ ತಂದಿದ್ರಿ. ನಾವು ಸದಾಶಿವ ಆಯೋಗ ಇದ್ದಲ್ಲ, ಸದಾಶಿವ ಆಯೋಗ ಇವ್ರು ನೇಮಕ ಮಾಡಿದ್ರು. ಕೊಟ್ಟಿರಲಿಲ್ಲ, ನಾವು ಕೊಟ್ಟಿದ್ದು ಇದ್ದಾಗ ಆಯೋಗಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಈ ಒಳ ಮೀಸಲಾತಿ ಚರ್ಚೆ ಮಾಡಿ ಆಯ್ತು. ನಾಳೆ ಚರ್ಚೆ ಮಾಡಿ ಈಗ ಒಂದು ವಿಶೇಷದ ಪ್ರಕಟಣೆ ಮಧ್ಯದಲ್ಲಿ ಮಾಡ್ತಾ ಇದ್ದಾನೆ. ಇಂದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜ ಅರಸ್ರವರ 110ನೇ ಜನ್ಮ ದಿನಾಚರಣೆ. ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ ಶ್ರೀ ಡಿ ದೇವರಾಜ ಅರಸ್ರವರ ರಾಜ್ಯದ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ದೇವರಾಜ ಅರಸ್ರವರು ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಅವರು ದೂರಗಾಮಿಯಾಗಿ ಚಿಂತನೆ ಮಾಡಬಲ್ಲ ದಾರ್ಶನಿಕ ಹಾಗೂ ಸಮಾಜ ಸುಧಾಕರಾಗಿದ್ರು. ಜನತಾ ಮನೆಗಳ ನಿರ್ಮಾಣ, ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ವಿತರಣೆ, ನಿರುದ್ಯೋಗಿಗಳಿಗೆ ಸ್ಟೈಪೆಂಡರಿ, ಭಿಕ್ಷುಕರ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಿರುವುದು ಇದಕ್ಕೆ ಉದಾಹರಣೆ ಆಗಿದೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ನಾಯಕರಿಗೆ ಅವಕಾಶ ಕೊಟ್ಟು ಬೀದಿಗೆ ಬಂದು ಹೋರಾಟ ಮಾಡ್ತಾ ಮೇರು ವ್ಯಕ್ತಿಯಾಗಿದ್ದರು. ಭೂ ಸುಧಾರಣೆ, ಕಾನೂನು, ಮೀಸಲಾತಿ ನೀತಿ, ಜೀತ ಪದ್ಧತಿ ನಿರ್ಮೂಲನೆ, ಮಲಹೋರ ಪದ್ಧತಿ ನಿಷೇಧ, ಋಣ ಪರಿಹಾರ ಸೇರಿದಂತೆ ಹಲವು ದಿಟ್ಟ ನಿರ್ಧಾರ ಕೈಗೊಂಡು ಅನುಷ್ಠಾನಕ್ಕೆ ತರುವ ಮೂಲಕ ರಾಜ್ಯದ ಕಾರಣಭೂತರಾಗಿದ್ದಾರೆ. ಸಾಮಾಜಿಕ ಪರಿವರ್ತನಾ ಹರಿಕಾರ, ಪ್ರಗತಿಪರ ಸಾಧನೆಗಳ ಸರ್ದಾರ ದಿವಂಗತ ದೇವರಾಜ ಅರಸ್ ಅವರನ್ನು ಹಾಗೂ ಅವರು ರಾಜ್ಯಕ್ಕಿಂತ ಅದ್ಭುತ ಕೊಡುಗೆಗಳನ್ನು ಅವರ ಜನ್ಮ ದಿನಾಚರಣೆ ಈ ಸಂದರ್ಭ ಸ್ಮರಿಸುವುದು ನಮ್ಮೆಲ್ಲ ಆದ್ಯ ಕರ್ತವ್ಯವಾಗಿದೆ. ಬಹುಶಃ ಯಾಕೆಂತ ಹೇಳಿದ್ರೆ ಬಹಳಷ್ಟು ನಮ್ಮ ಎಲ್ಲ ಹಿರಿಯರಿದ್ದಾರೆ. ನಾವು ಬರೀ ಆಚರಣೆ ಮಾಡ್ತೇವೆ ಹೊರತು ಅದು ನಾವು ಸಂದೇಶ ಕೊಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಸಭೆ ಕೊಟ್ಟಿದ್ದಾರೆ. ಅವರು ವಿಶೇಷವಾಗಿ ಮಾಡ್ತೇವೆ. ಮೀಸಲಾತಿಗೆ ನಮ್ಮ ಸರ್ಕಾರ ಇದ್ದಾಗ ಚಾಲನೆ ಕೊಟ್ಟಿದ್ದಾರೆ. ಎಂತಾಗೆ ಚರ್ಚೆ ಮಾಡಿದ್ ನಾವು. ಅಧ್ಯಕ್ಷ ಅಶೋಕ್ ಸರ್, ರೂಲ್ಸ್ ನಂಬರ್ ಅಧ್ಯಕ್ಷ ಒಂಚೂರು ಕೇಳಿಸ್ಕೊಳ್ಳಿ. ರೂಲ್ಸ್ ಮಾನ್ಯ ಕಾನೂನು ಸಚಿವರೇ, ರಂಗನಾಥ್ 345 ಅಧ್ಯಕ್ಷ 345 ಏನ್ ಹೇಳುತ್ತೆ ಸರ್? ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರುವುದಿಲ್ಲ. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ಇದೆ ಇದರಲ್ಲಿ. ನೋಡಿ ಅಲ್ಲ ಸರ್, ರೂಲ್ಸ್ ಮತ್ತೆ ನೋಡಿ ಬಹಳ ಸ್ಪಷ್ಟವಾಗಿದೆ. ಸರ್ಕಾರ ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ಚರ್ಚೆಗೆ ಅವಕಾಶ ಇಲ್ಲ. ಬಹಳ ಸ್ಪಷ್ಟವಾಗಿದೆ. ಆದರೆ ಏನಾದ್ರೂ ಸದಸ್ಯ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬಹುದು, ಕೊಡ್ಲೇಬೇಕಂತಲ್ಲಿ ಕೂಡ ಇಲ್ಲ. ಏನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಲ್ಲ ಅಂದ್ರೆ ಸರ್ಕಾರ ನಾಳೆ ಕೇಳ್ಬೋದು ನಿಮ್ಗೆ. ನೀವು ಈ ರೂಲ್ಸ್ ಮಾಡಿದ ನಂತರ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ನೀಡಬಹುದು ಅಂತ ಹೇಳಿದ ಮೇಲೆ ಕೊಡ್ಬೇಕಲ್ಲ. ಇವತ್ತಾಕಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ವಿಧಾನ ಪರಿಷತ್ತಿನಲ್ಲಿ ಈಗ ಹೋಗಿ ಅಲ್ಲಿ ಕೂಡ ಮಾತಾಡ್ಲಿಕ್ಕಿದೆ. ಈ ಮಧ್ಯೆ ಚರ್ಚೆ ಸದ್ಯಕ್ಕೆ ನಿಲ್ಲುವುದಿಲ್ಲ. ಬೇರೆ ಚರ್ಚೆಗಳು ಕೂಡ ಎಲ್ಲ ಇದೆ. ನಾಳೆ ನೀವು ಚರ್ಚೆ ಮಾಡಿಲ್ಲ. ಸದನದಲ್ಲಿ ಹೇಳಿಕೆ ಕೊಟ್ಟ ನಂತರ ಸದನದ ಆಸ್ತಿ ನೀವು ನಾಳೆ ಮಾಡಿ. ಮುಗಿಯುತ್ತಾ? ಇವತ್ತು ಮುಗಿತು. ಎಷ್ಟು ಮಹತ್ವದ ವಿಷಯ ಇದು ನೋಡಿ. ರೂಲ್ಸ್ ಮಾತಾಡಿದಲ್ಲ, ಅದಕ್ಕೆ ನಾನು ಹೇಳುವಂತದ್ದು ನಾಳೆ ಕೂಡ ಅಧಿವೇಶನ ಇದೆ. ನಾಳೆ ಕೂಡ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.